ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸರಣಿಗಾಗಿ ಯುವ ಆಟಗಾರರಿಂದ ತುಂಬಿರುವ 18 ಸದಸ್ಯರ ಟೆಸ್ಟ್ ತಂಡ ಪ್ರಕಟ. ಭಾರತ ಟೆಸ್ಟ್ ತಂಡ ಹೇಗಿದೆ ಗೊತ್ತಾ? ಎಲ್ಲ ಯುವ ಆಟಗಾರರು ಅಂತಲೇ ಹೇಳ್ಬೋದು. ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಕೋಚ್ ಗೌತಮ್ ಗಂಭೀರ್ ಕರೆಕ್ಟ್ ಆದಂಥ ಟೀಮ್ನ ಪಿಕ್ ಮಾಡಿದ್ದಾರೆ. IPL ಮುಗಿತು, ಇನ್ಮೇಲಿಂದ ಇಂಡಿಯಾ ಇಂಗ್ಲೆಂಡ್ ಟೆಸ್ಟ್ ಸರಣಿನೇ ಗುರು. ಕ್ಯಾಪ್ಟನ್ ಯಾರು ಗೊತ್ತಾ? ರೋಹಿತ್ ಶರ್ಮಾ ಟೆಸ್ಟ್ಗೆ ವಿದಾಯ ಕೊಟ್ಟ ನಂತರ ಗಿಲ್ ಕ್ಯಾಪ್ಟನ್ ಆಗಿದ್ದಾರೆ. ಗೌತಮ್ ಗಂಭೀರ್ ಕ್ಯಾಪ್ಟನ್ಸಿ ಕೊಟ್ಟಿದ್ದಾರೆ. ರಿಷಬ್ ಪಂತ್ ವೈಸ್ ಕ್ಯಾಪ್ಟನ್ ಆಗಿರ್ತಾರೆ. ತಂಡದಲ್ಲಿ ಯಶಸ್ವಿ ಜೈಸ್ವಾಲ್, KL ರಾಹುಲ್, ಸಾಯಿ ಸುದರ್ಶನ್, ಅಭಿಮನ್ಯು ಈಶ್ವರನ್, ನಮ್ಮ ಕರುಣ್ ನಾಯರ್, ನಿತೀಶ್ ಕುಮಾರ್ ರೆಡ್ಡಿ, ರವೀಂದ್ರ ಜಡೇಜಾ, ಜುರೇಲ್, ವಾಷಿಂಗ್ಟನ್ ಸುಂದರ್, ಶಾರ್ದುಲ್ ಠಾಕೂರ್, ಬೂಮ್ರಾ, ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ ಕೃಷ್ಣ, ಆಕಾಶ್ ದೀಪ್, ಅಕ್ಷದೀಪ್ ಸಿಂಗ್ ಹಾಗೂ ಕುಲ್ದೀಪ್ ಯಾದವ್. ಈ ತಂಡ ಬಲಿಷ್ಠ ತಂಡ ಅಂತಲೇ ಹೇಳ್ಬೋದು. ನಮ್ಮ ಟೀಮ್ ಇಂಡಿಯಾ ನೋಡೋದಕ್ಕೆ ಬಲಿಷ್ಠವಾಗಿದೆ. ಇದರಲ್ಲಿ ಮಿಸ್ಸಿಂಗ್ ಪೀಪಲು ವಿರಾಟ್ ಕೊಹ್ಲಿ ಟೆಸ್ಟ್ ವಿದಾಯ ಕೊಟ್ಟರು, ರೋಹಿತ್ ಶರ್ಮಾ ಟೆಸ್ಟ್ ವಿದಾಯ ಕೊಟ್ಟರು. ಇದೇ ಟೀಮ್ ಇಂಡಿಯಾ ಸ್ಕ್ವಾಡು, ಟೀಮ್ ಇಂಡಿಯಾ ಮೆನ್ಸ್ ಸ್ಕ್ವಾಡ್ ಫಾರ್ ಟೆಸ್ಟ್. ಈ ಒಂದು ಸ್ಕ್ವಾಡ್ ನೋಡಿದ್ರೆ ನಿಮ್ಗೇನು ಅನಿಸುತ್ತೆ? ನೀವೇ ಕಮೆಂಟ್ ಮಾಡಿ. ಗಿಲ್ ಹೇಗೆ ಕ್ಯಾಪ್ಟನ್ಸಿ ಮಾಡ್ತಾರೆ? ಬೂಮ್ರಾಗೆ ಕ್ಯಾಪ್ಟನ್ಸಿ ಕೊಡ್ಬೋದಾಗಿತ್ತು, ಆದರೆ ಬೂಮ್ರಾ ಮತ್ತೆ ಇಂಜುರಿ ಆಗ್ತಿರ್ತಾರೆ. ಅವ್ರಿಗೆ ವರ್ಕ್ಲೌಡ್ ಪ್ರೆಷರು ಕೂಡ ಇದೆ, ಅದಕ್ಕೆ ಬೂಮ್ರಾ ಕೊಟ್ಟಿಲ್ಲ. ನಮ್ಮ ಟೀಮ್ ಇಂಡಿಯಾ ತಂಡ ಗೆಲ್ಲಲೇಬೇಕಾದರೆ ಇಂಗ್ಲೆಂಡ್ ವಿರುದ್ಧ ಬ್ಯಾಟಿಂಗಲ್ಲಿ ಕ್ಲಿಕ್ ಆಗಬೇಕು. ಇಂಗ್ಲೆಂಡಲ್ಲಿ ಬ್ಯಾಟಿಂಗಲ್ಲಿ ಲಾಂಗ್ ಟರ್ಮ್ ಬ್ಯಾಟಿಂಗ್ ಆಡಿದ್ರೆ ಮಾತ್ರ ಗೆಲ್ಲೋಕ್ಕಾಗೋದು. ಈ ಒಂದು ತಂಡ ನೋಡಿದ್ರೆ ಸಾಕು, ಬಲಿಷ್ಠ ತಂಡ ಥರನೇ ಕಾಣಿಸುತ್ತೆ. ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟು ಕೂಡ ಚೆನ್ನಾಗಿದೆ. ಬೂಮ್ರಾ, ಪ್ರಸಿದ್ಧ ಕೃಷ್ಣ, ಸಿರಾಜ್, ಆಕಾಶ್ ದೀಪ್, ಅಕ್ಷದೀಪ್ ಸಿಂಗು ಕೂಡ ಇದ್ದಾರೆ. ಸ್ಪಿನ್ ಡಿಪಾರ್ಟ್ಮೆಂಟು ಕೂಡ ಸೈಕಾಗಿದೆ. ನಮ್ಮ ತಂಡದ ಎಲ್ಲ ಆಟಗಾರರು ಆವಾಗಲೇ ಇಂಗ್ಲೆಂಡ್ ತಲುಪಿದ್ದಾರೆ. ಇಂಗ್ಲೆಂಡಲ್ಲಿ ಹೇಗೆಲ್ಲ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ನೋಡೋದಾದರೆ ಚೆನ್ನಾಗಿ ಆಡ್ತಾ ಇದ್ದಾರೆ. ಇನ್ನೂ ಕೂಡ ಅಪ್ಡೇಟ್ ಕೊಡ್ತೀನಿ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.